ಬಂದಿದ್ದೇನೆ ಇವತ್ತು ನಾನು ಮಂಗಳೂರಿನಲ್ಲಿರುವಂತಹ ಸಂತ ಲಾರೆನ್ಸ್ನವರ ಚರ್ಚ್ ನೋಡ್ತಾ ಇದ್ರಲ್ಲ ಹಿಂದ್ಗಡೆ ಎಷ್ಟು ಚೆನ್ನಾಗಿದೆ ದೊಡ್ಡದಾಗಿ. ಇವ್ರ ಹತ್ರ ನಾನು ಅನೇಕ ಸಲ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸಂತ ಲಾರೆನ್ಸ್ನವರ ಹತ್ರ ನನಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ತಕ್ಷಣ ಕೇಳಿದೆಲ್ಲ ಹೊರ ಕೊಡ್ತಾರೆ. ಹಾಗಾಗಿ ಇವರು ನನಗೆ ತುಂಬಾ ಇಷ್ಟವಾದ ಒಂದು ಸಂತರು ಸಂತ ಲಾರೆನ್ಸ್ನವರು. ಹೀಗಾಗಿ ನನಗೆ ಕಣ್ಣಿಗೆ ಬಿತ್ತು ಸಂತ ಲಾರೆನ್ಸ್ ಅವರು ಚರ್ಚ್. ಹಾಗಾಗಿ ನಾನು ಚರ್ಚಿಗೆ ಬಂದಿದ್ದೇನೆ. ಈ ಒಂದು ವಿಡಿಯೋ ಮುಖಾಂತರ ಈ ಚರ್ಚ್ ಹೇಗಿದೆ ನೋಡುವಂತ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ. ನೋಡುವ ಬನ್ನಿ, ಇನ್ನೇಕ್ ತಡ. ಇದು ಸ್ಕೂಲು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ವರೂಪ. ಮತ್ತೆ ಇನ್ನೊಂದಿದೆ ಅಲ್ಲೊಂದು ಸ್ವರೂಪ. ಬನ್ನಿ, ಆ ಕಡೆ ಇರುವುದು ಗುರುಗಳ ಮನೆ ಅಂತ ಕಾಣುತ್ತೆ. ಅದು ಚೆನ್ನಾಗಿದೆ ಅಲ್ವಾ ಸ್ವರೂಪ ಸಂತ ಲಾರೆನ್ಸ್ನವರದು. ಇವ್ರ ಬಗ್ಗೆ ಒಂದು ಚಿಕ್ಕದಾಗಿ ನಾನು ಸ್ಟೋರಿ ಹೇಳ್ತೇನೆ. ಇವರು ಮುಂಚೆ ಒಬ್ರು ಫಾದರ್ ಆಗಿದ್ರು. ಈಗ ಫಾದರ್ ಆಗಿದ್ದಲ್ಲಿ ಇವ್ರ ಹತ್ರ ಒಂದು ತುಂಬಾ ಹಣ ಆಸ್ತಿ ಅಂತ ಅನ್ನೋದು ಜಾಸ್ತಿ ಇತ್ತು. ಒಮ್ಮೆ ರಾಜ ಕೇಳ್ತಾನೆ, ನಿನ್ನ ಹಣ ಆಸ್ತಿ ಎಲ್ಲ ತಗೊಂಡ್ ಬಾ, ಕೊಟ್ಟದನ್ನೆಲ್ಲ ನನಗೆ ಹಿಂತಿರುಗಿಸಂತ ರಾಜ ಕೇಳುವಾಗ, ಈಗ ಇವರು ಸಂತ ಲಾರೆನ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಇದ್ದಂತ ಎಲ್ಲ ಆಸ್ತಿ ಏನ್ ಮಾಡ್ತಾರೆ ಅಂದ್ರೆ ಬಡ ಜನರಿಗೆ ಕೊಟ್ಬಿಡ್ತಾರೆ. ಬಡ ಜನರಿಗೆ ಕೊಟ್ಟಿಸಿಂದು ಯಾವ ಬಡ ಜನರಿರ್ತಾರೆ ಆ ಬಡ ಜನರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವರು ರಾಜನ ಹತ್ರ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ಇವರೇ ನನ್ನ ಆಸ್ತಿ ಎಲ್ಲ ಇವೇ ಅಂತ ನಿಲ್ಲಿಸಿದ್ದು ರಾಜ ಏನ್ ಮಾಡ್ತಾನೆ, ಕೋಪದಿಂದ ಇವರನ್ನ ಏನ್ ಮಾಡ್ತಾನೆ, ಇಲ್ಲಿಗೆ ಒಂದು ಹಂಚಿನ ರೀತಿ ಈಗ ಬೆಂಕಿ ಮೇಲೆ ಇಟ್ಕೆಸಿಂದು ಅದರ ಮೇಲೆ ಇವರನ್ನು ಮಲಗಿಸಿ ಸುಟ್ಕೆಸಿಂದು ಸಾಯಿಸ್ತಾರೆ. ಒಮ್ಮೆ ಒಂದು ಬದಿ ಹಾಕಿ ಅವ್ರಿಗೆ ಒಂದು ಬದಿಯಲ್ಲಿ ಮಲಗಿಸಿದಾಗ ಒಂದು ಬದಿ ಸುಟ್ಟು ಕೂಡ ಇನ್ನೊಂದು ಬದಿ ಸುಡಿ ಅಂತ ಇವರು ಸಂತರು ಹೇಳ್ತಾರೆ. ಯಾರು ಸಂತ ಲಾರೆನ್ಸ್ ಅವರು. ಹಾಗಾಗಿ ಇವ್ರ ಹತ್ರ ಯಾರೇ ಭಕ್ತಾದಿಗಳು, ಇದೊಂದು ಪುಣ್ಯಕ್ಷೇತ್ರ ಇದೆ ಎಲ್ಲಿದಂದ್ರೆ ಹತ್ತೂರಲ್ಲಿ, ಅಂದ್ರೆ ಉಡುಪಿ ಡಿಸ್ಟಿಕ್ ಅಲ್ಲಿ ಇವರಿಗೊಂದು ಕಾರ್ಕಳ ಎಂಬ ಒಂದು ಗ್ರಾಮದಲ್ಲಿ ಇವರಿಗೊಂದು ಪುಣ್ಯಕ್ಷೇತ್ರ ಇದೆ ಸಂತ ಲಾರೆನ್ಸ್ನವರದು. ಅಲ್ಲಿ ಜನವರಿ ತಿಂಗಳಲ್ಲಿ ಜಾತ್ರೆ ಆಗ್ತದೆ. ಮತ್ತೆ ಆಗಸ್ಟ್ 10ನೇ ತಾರೀಕಂತಲೇ ಇವರು ಹುಟ್ಟಿದ ದಿನ ಇದೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಬಂದಿದ್ದೆ ನಾನು ಚರ್ಚಿನ ಮೇಲ್ಗಡೆ ಏನಿದೆ ಅಂತ ನೋಡುವಂತ. ಇಲ್ಲಿ ಸಹ ಅನೇಕ ಬ್ರೆಂಚಸ್ಗಳಾಕಿದ್ದಾರೆ. ಯಾಕೆಂದರೆ ಈ ಚರ್ಚಿಗೆ ಜನ ಜಾಸ್ತಿ ಬರ್ತಿರ್ಬೋದು. ಹಾಗಾಗಿ ಎಲ್ಲ ಇಲ್ಲಿ ಸಹ ಮೇಲೆ ಕೂಡ ಬ್ರೆಂಚಸ್ಗಳಾಕಿದ್ದಾರೆ ಸುಮಾರು. ಈಗ ನಾನು ಅಲ್ಲಿ ಮುಂದ್ಗಡೆ ತೋರಿಸ್ತಾ ಇದ್ದೇನಲ್ಲ, ಮುಂದೆ ಹೋಗ್ತಾ ಇದ್ದೇನಲ್ಲ, ಅಲ್ಲಿ ಸ್ವರೂಪಗಳಿದ್ದಾವೆ. ಏನಂತಂದರೆ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಒಳ್ಳೆ ಕೆಲಸ ಮಾಡಿ, ಅಂದರೆ ಸಮಾಜ ಸೇವೆ ಮಾಡಿ ಮರಣ ಹೊಂದಿರುವಂಥ ಕ್ರೈಸ್ತರಿಗೆ ಒಂದು ಸಂತರ ಪದವಿ ಅಂತ ಕೊಡ್ತಾರೆ. ಹಾಗಾಗಿ ಯಾರೆಲ್ಲ ಒಂದು ಸಮಾಜ ಸೇವೆ ಮಾಡಿ ಮರಣ ಹೊಂದಿರುವಂಥ ಸಂತರು ಆ ಒಂದು ಸಂತರ ಪದವಿ ತಗೊಂಡಿದ್ದಾರಲ್ವಾ, ಅವರ ಒಂದು ಸ್ವರೂಪಗಳನ್ನು ಸಾಲಾಗಿ ಈ ಒಂದು ಚರ್ಚಿನ ಮೇಲ್ಭಾಗದಲ್ಲಿ ಇಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಸಂತ ಲಾರೆನ್ಸ್ ಅವರು ಹೇಗಂತಂದರೆ ಅವರು ಕೂಡ ಒಂದು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದು, ಹಾಗಾಗಿ ಅವರು ಸತ್ತು ಸಂತರಾಗಿದ್ದಾರೆ. ಹಾಗಾಗಿ ಆ ಒಂದು ಪದವಿ ಅವರಿಗೆ ಕೊಟ್ಟಿದ್ದಾರೆ.